OMG ವಾಟ್ ಅ ಮ್ಯಾಚ್. ಇದು ಮ್ಯಾಚ್ ಆಗಿರಲಿಲ್ಲ, ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮುರಿದ ರನ್ ಫೆಸ್ಟ್ ಆಗಿತ್ತು. ಹಾಯ್, ನಾನು ತರುಣ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮ್ಯಾಚ್ 8 MI ವರ್ಸಸ್ SRH. ಈ ಮ್ಯಾಚ್ ಬಗ್ಗೆ ಮಾತಾಡುವ. ಈ ಮ್ಯಾಚಲ್ಲಿ ಎಷ್ಟು ರೆಕಾರ್ಡ್ಗಳು ಬ್ರೇಕ್ ಆಯಿತು ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ. ಸೊ ಆದಷ್ಟು ವಿಡಿಯೋ ಕೊನೆ ತನಕ ಇರೋದಕ್ಕೆ ಟ್ರೈ ಮಾಡಿ. ಇವಾಗ ಸ್ಟಾರ್ಟಿಂಗಿಂದ ಬರೋಣ. ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಕೀಪರ್ ಹಾರ್ದಿಕ್ ಆ್ಯಂಡ್ ಫಸ್ಟ್ ಬೌಲಿಂಗ್ ತಗೊಂಡ್ರು. ಈ ರನ್ ಫೆಸ್ಟಿಗೆ ಶುಭಾರಂಭ ಹಾಡಿದ್ದು ಟ್ರಾವಿಸ್ ಹೆಡ್. ಎಂಥ ಬ್ಯಾಟಿಂಗ್ ಆಡಿದ್ರು ಗುರು ಟ್ರಾವಿಸ್ ಹೆಡ್. ಪವರ್ ಪ್ಲೇ ಅಲ್ಲಿ ಅಂತೂ ಇವ್ರದೇ ಪೂರ್ತಿ ಹವಾ. ಜಸ್ಟ್ 18 ಬಾಲಲ್ಲಿ 50 ರನ್ಸ್ ಹೊಡೆದ್ರು. ಟೋಟಲ್ ಆಗಿ ಟ್ರಾವಿಸ್ ಹೆಡ್ 62 ರನ್ ಹೊಡೆದ್ರು 24 ಬಾಲಲ್ಲಿ, ವಿಚ್ ಇನ್ಕ್ಲೂಡೆಡ್ 9 4, 3 ಸಿಕ್ಸಸ್. ಸ್ಟ್ರೈಕ್ ರೇಟ್ ಎಷ್ಟು ಗೊತ್ತಾ? 258. ಆ್ಯಂಡ್ ಪವರ್ ಪ್ಲೇ ಅಲ್ಲಿ ಟ್ರಾವಿಸ್ ಹೆಡ್ ಒಂದು ಕ್ಯಾಚನ್ನು ಮುಂಬೈ ಡ್ರಾಪ್ ಮಾಡಿದ್ರು. ಮಯಾಂಕ್ ಅಗರ್ವಾಲ್ ಅಂತೂ ಬೇಗ ಔಟ್ ಆದ್ರು. ಆದರೆ 1 ಡೌನಲ್ಲಿ ಬಂದ ಅಭಿಷೇಕ್ ಶರ್ಮಾ ಬ್ಯಾಟಿಂಗನ್ನು ನೆಕ್ಸ್ಟ್ ಲೆವೆಲ್ಲಿಗೆ ತಗೊಂಡೋದ್ರು. ಇವರು ಜಸ್ಟ್ 16 ಬಾಲ್ಸಲ್ಲಿ 50 ಹೊಡೆದ್ರು. ಇನ್ಕ್ರೆಡಿಬಲ್, ಇನ್ಸೇನ್ ಬ್ಯಾಟಿಂಗ್. ಟೋಟಲ್ ಆಗಿ ಅಭಿಷೇಕ್ ಶರ್ಮಾ 63 ರನ್ ಹೊಡೆದ್ರು 23 ಬಾಲಲ್ಲಿ, ವಿಚ್ ಇನ್ಕ್ಲೂಡೆಡ್ 7 ಜೈಗ್ಯಾಂಟಿಕ್ ಸಿಕ್ಸಸ್ ಆ್ಯಂಡ್ 3 ಫೋರ್ಸ್. ಇನ್ನು ಸ್ಟ್ರೈಕ್ ರೇಟ್, ಮಾನ್ಸ್ಟ್ರಸ್ ಸ್ಟ್ರೈಕ್ ರೇಟ್ 273. ಓಪನಿಂಗ್ ಪಾರ್ಟ್ನರ್ಶಿಪ್ 45 ರನ್. ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ಅಭಿಷೇಕ್ ಮತ್ತೆ ಟ್ರಾವಿಸ್ ಹೆಡ್ ನಡುವೆ 68 ರನ್. ನೆಕ್ಸ್ಟ್ ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ಅಭಿಷೇಕ್ ಮತ್ತೆ ಮಾರ್ಕ್ರಮ್ ನಡುವೆ 48 ರನ್ಸ್. ಕಡೆಯದಾಗಿ ಮಾರ್ಕ್ರಮ್ ಮತ್ತೆ ಕ್ಲಾಸನ್ ನಡುವೆ 116 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಮಾರ್ಕ್ರಮ್ 1-2-3 ಕ್ಲಾಸಿಕಲ್ ಶಾಟ್ಸ್ ಆಡಿದ್ರು, 42ಕ್ಕೆ ನಾಟ್ಔಟ್ ಆಗಿ ಉಳಿದ್ರು. ಇನ್ನು ಕಡೆಯದಾಗಿ ಕ್ಲಾಸನ್ ಇನ್ನಿಂಗ್ಸ್ ಏನು ಹೇಳೋದು, ಅವರ ಕರಿಯರ್ ಪೀಕಲ್ಲಿದ್ದಾರೆ. 23 ಬಾಲಿಗೇನೆ 50 ರನ್ ಹೊಡೆದ್ರು. ಕ್ವಾಲಿಟಿ ಬ್ಯಾಟಿಂಗ್ ಆಟ್ ಹಿಸ್ ಬೆಸ್ಟ್. ಟೋಟಲ್ ಆಗಿ ಕ್ಲಾಸನ್ 80 ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದ್ರು ಆಫ್ ಜಸ್ಟ್ 34 ಬಾಲ್ಸ್, ವಿಚ್ ಇನ್ಕ್ಲೂಡೆಡ್ 7 ಹ್ಯೂಮಾಂಗಸ್ ಸಿಕ್ಸಸ್ ಆ್ಯಂಡ್ 4 ಫೋರ್ಸ್. ಸ್ಟ್ರೈಕ್ ರೇಟ್ 235. 20 ಓವರಿಗೆ SRH ಹೊಡೆದಿದ್ದು 277 ಫಾರ್ 3. 17 ವರ್ಷ IPL ಅಲ್ಲಿ ಇದೇ ಹೈಯೆಸ್ಟ್ ಟೋಟಲ್. ಲಾಸ್ಟ್ ಹೈಯೆಸ್ಟ್ 263 RCB ಹೊಡೆದಿದ್ದು. ಈ ರೆಕಾರ್ಡನ್ನು SRH ಬ್ರೇಕ್ ಮಾಡಿದ್ದಾರೆ. ಎನಿವೆ 278 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಮುಂಬೈ ಬರ್ತಾರೆ. ಆ್ಯಂಡ್ ಈ ರೇಂಜಿನ ಫೈಟ್ ಬ್ಯಾಕ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ಕ್ರೆಡಿಬಲ್ ಫೈಟ್ ಬ್ಯಾಕ್. ಬ್ಲೇಸಿಂಗ್ ಸ್ಟಾರ್ಟ್. ಓಪನಿಂಗ್ ಪಾರ್ಟ್ನರ್ಶಿಪ್ಪೇ 56 ರನ್ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ನಡುವೆ. ಇಶಾನ್ ಕಿಶನ್ 4 ಹ್ಯೂಜ್ ಸಿಕ್ಸ್ಗಳು ಹೊಡೆದ್ರು. 261 ಸ್ಟ್ರೈಕ್ ರೇಟಲ್ಲಿ 34 ರನ್ ಹೊಡೆದ್ರು. ರೋಹಿತ್ ಶರ್ಮಾ 26 ರನ್ ಹೊಡೆದ್ರು. 216 ಸ್ಟ್ರೈಕ್ ರೇಟಲ್ಲಿ 3 ಸಿಕ್ಸಸ್ ಕೂಡ ಹೊಡೆದ್ರು. MI ಸ್ಕೋರ್ 56 ಇದ್ದಾಗ ಇಶಾನ್ ಕಿಶನ್ ಔಟ್ ಆದರು. ಸ್ಕೋರ್ 66 ಇದ್ದಾಗ ರೋಹಿತ್ ಶರ್ಮಾ ಔಟ್ ಆದರು. ನೆಕ್ಸ್ಟ್ ಬಂದ ನಮನ್ ಧೀರ್ ಮತ್ತು ತಿಲಕ್ ವರ್ಮಾ ಆ ಹೊಡಿಬಡಿ ಫಾರ್ಮ್ಯಾಟ್ ಗೇಮನ್ನು ಚೆನ್ನಾಗೇ ಮುಂದುವರ್ಸ್ಕೊಂಡು ಹೋದ್ರು ಗುರು. 84 ರನ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ನಮನ್ ಧೀರ್ 30 ರನ್ ಹೊಡೆದ್ರು 14 ಬಾಲಲ್ಲಿ 214 ಸ್ಟ್ರೈಕ್ ರೇಟಲ್ಲಿ. ತಿಲಕ್ ವರ್ಮಾ 64 ರನ್ ಹೊಡೆದ್ರು 34 ಬಾಲಲ್ಲಿ 188 ಸ್ಟ್ರೈಕ್ ರೇಟಲ್ಲಿ. MI ಸ್ಕೋರ್ 150 ಇದ್ದಾಗ ನಮನ್ ಧೀರ್ ಔಟ್ ಆಗ್ತಾರೆ. 182 ಇದ್ದಾಗ ತಿಲಕ್ ವರ್ಮಾ ಔಟ್ ಆಗ್ತಾರೆ. ಇನ್ನು ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಇನ್ನಿಂಗ್ಸ್. ಫಸ್ಟ್ 2 ಬಾಲ್ ಬಿಟ್ರೆ ಹಾರ್ಡ್ ಹಿಟ್ಟಿಂಗ್ ಮೋಡ್ ಕಾಣಿಸ್ಲೇ ಇಲ್ಲ. 18ನೇ ಓವರ್ಲಿ ಹಾರ್ದಿಕ್ ಕೂಡ ಔಟ್ ಆದ್ರು. ಟಿಮ್ ಡೇವಿಡ್ 42 ರನ್ ಹೊಡೆದ್ರು, ವಿಚ್ ಇನ್ಕ್ಲೂಡೆಡ್ 3 ಸಿಕ್ಸಸ್. ಕೊನೆಯದಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ರೊಮಾರಿಯೋ ಶೆಫರ್ಡ್ 6 ಬಾಲಲ್ಲಿ 15 ರನ್ ಹೊಡೆದ್ರು. ಎನಿವೆ ಆಸ್ಕಿಂಗ್ ರೇಟ್ ತುಂಬ ಇತ್ತು. ಗೇಮ್ ಇನ್ ಆ್ಯಂಡ್ ಔಟ್ ಈ ಫಾರ್ಮ್ಯಾಟಲ್ಲೇ ಹೋಗ್ತಿತ್ತು. 14 to 16 ಓವರ್ಸಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡೋ ಮೂಲಕ SRH ಈ ಗೇಮನ್ನು ಪುಲ್ ಬ್ಯಾಕ್ ಮಾಡಿದ್ರು. 278 ಟಾರ್ಗೆಟ್ ಆಯ್ತಾ? ಕ್ಯಾನ್ ಯು ಬಿಲೀವ್ SRH ಈ ಮ್ಯಾಚನ್ನು ಗೆದ್ದಿದ್ದು ಜಸ್ಟ್ 31 ರನ್ಸಲ್ಲಿ. ಓಕೆ, ಕಡೆಯದಾಗಿ ಈ ಮ್ಯಾಚಲ್ಲಿ ಏನೇನು ರೆಕಾರ್ಡ್ ಕ್ರಿಯೇಟ್ ಆಯಿತು, ಏನೇನು ರೆಕಾರ್ಡ್ ಬ್ರೇಕ್ ಆಯಿತು ಅನ್ನೋದನ್ನು ಹೇಳ್ತೀನಿ. ಮೋಸ್ಟ್ ರನ್ಸ್ ಇನ್ ಅ T20 ಮ್ಯಾಚ್. 2 ಇನ್ನಿಂಗ್ಸ್ ಸೇರಿಸಿ ಟೋಟಲ್ ಆಗಿ 523 ರನ್ಸ್. 50s ಇನ್ ಜಸ್ಟ್ 16, 18, 23 ಆ್ಯಂಡ್ 24 ಬಾಲ್ಸ್. IPL ಹಿಸ್ಟ್ರಿಲಿ ಹೈಯೆಸ್ಟ್ ಟೀಮ್ ಟೋಟಲ್ ಮತ್ತು ಹೈಯೆಸ್ಟ್ ಟೀಮ್ ಟೋಟಲ್ ವೈಲ್ ಚೇಸಿಂಗ್. ಕಡೆಯದಾಗಿ ಮೋಸ್ಟ್ ಸಿಕ್ಸಸ್ ಇನ್ ಅ T20 ಆ್ಯಂಡ್ IPL ಮ್ಯಾಚ್. 38 ಸಿಕ್ಸಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.